ಸಂತಿ ಚೀಟಿ ಬರೆದು ಕೊಟ್ಟಿಯ ನಮ್ಗೆ ಏನೇನು ಬೇಕಂತೇಳಿ ಹೇಳಿದೆ. ಒದರಾಡಕತ್ರು ಇಷ್ಟು ಕೊಬ್ಬರಿ ಖಾರ ಇವೆಲ್ಲ ತರ್ಬೇಕಾ, ಅದು ಮಾಡ್ಬೇಕಾ, ಹೋಳಿಗೆ ಮಾಡ್ಬೇಕಾ, ಕರ್ಚಿಕಾಯಿ ಮಾಡ್ಬೇಕಾ, ಇದೆಲ್ಲ ಅವಶ್ಯಕತೆ ಏನೈತಿ. ಆಕಿಗೆ ಬುದ್ಧಿ ಇಲ್ಲ. ಅವ್ರು ರೊಟ್ಟಿ ಪಲ್ಯ ಕಟ್ಕೊಂಡೋಗಿ ನೋಡೋದು ಬಿಟ್ಟು ಅದು ಅಲ್ಲದೆ ಈಗ ಹೋದ್ರೆ ಏನು ಮರ್ಯಾದೆ ಕೊಡ್ತಾರನ ಅವ್ರು, ಯಾಕೆ ಹೋಗ್ಬೇಕಲ್ಲೇ ಅಂತೇಳಿ ಒಂದ ಸುಮ್ಮನೆ ಒದರಾತಿದ್ದ ಮಾಮ. ನೋಡುವ ನಮ್ಮ ಮಾಲ್ ಅಲ್ಲೇ ಐತಿ, ಅವ್ರು ನಮಗೆ ಮರ್ಯಾದೆ ಕೊಡ್ತಾರ ಬಿಡ್ತಾರ. ನಮ್ಮ ಮನೆಯಿಂದ ನಮ್ಮ ಅಮ್ಮ ಬಂದು ಹೋದ್ಲು ಅನ್ನೋ ಖುಷಿ ಆಕಿಗಿರ್ತತೆ, ಹೌದಿಲ್ಲ? ಅಷ್ಟೇ. ಅದೇನ ಕರೆ ಅತ್ತಿ, ಆದ್ರೆ ಅವ್ರ ಅತ್ತಿ ಮೊದ್ಲು ಹಾಕ್ನಾಕ ಆಕಿ ಚಂದಾಗಿ ಬರ್ರಿ ಕುಂದ್ರಿ ಅಂತ ಮಾತಾಡ್ತಾಳನ. ಹೋಗ್ಲಿ ಬಿಡು, ನಮ್ಮ ಅಶ್ವಿನಿಗೆ ಆಕಿಗೆ ಏನೇನ ತಿನ್ನೋ ಆಸೆ ತಗೊಂಡೋಗಿ ಕೊಟ್ಟು ಪ್ರೀತಿಯಿಂದ ಮಾತಾಡ್ಸಿ ನೋಡಿ ಬಂದ್ರೆ ಮುಗಿತಪ್ಪ ಅಷ್ಟೇ, ಹೌದಿಲ್ಲ? ಆಕಿ ಏನಾರ ಅನ್ಕೊಳ್ಳಾಕ ನಾವೇನು ಆಕಿನ ಮಾತಾಡ್ಸಕ್ ಹೊಂಟಿಲ್ಲ ಅಷ್ಟೇ. ಅದೇನ ಸರಿ, ಹೋಗ್ಲಿ ಬಿಡತ್ತೆ, ಬೇಜಾರಾಗ್ಬೇಡ. ನೀ ಹೋಗಿ ಬಾ. ಏನು ಅಷ್ಟವ, ನಾ ಹೋಗಿ ಬರೋದೇನೈತಿ, ಹೋಗಿ ಬರ್ತೇನೆ. ಅವರು ಮಾಡ್ತಾರಂತೇಳಿ ನಾವು ಅದನ್ನು ಬೆಳೆಸ್ಕೊಂಡು ಹೋಗಕತ್ತೇನೆ, ಹೇಳಂಗಾರ ನೋಡೋಣ, ಹೌದಿಲ್ಲ? ಈಗ ನಾ ಹೋದೆ ಅಂದ್ರೆ ಅಶ್ವಿನಿಗೆ ಎಷ್ಟು ಖುಷಿ ಆಕತಿ. ಅದು ಅಲ್ಲದೆ ಅಮ್ಮ ಬಂದು ಹೋದ್ಲು ಅಂತ ಆಕಿಗೆ ಒಂದು ಹಿರೇತನ ಖುಷಿ. ಅದು ಅಲ್ಲದೆ ನಮ್ಮ ಕಸ್ತೂರಿಗೆ ಎಷ್ಟು ಖುಷಿ ಆಕತಿ, ಹೇಳಿ ನೋಡೋಣ, ಹೌದಿಲ್ಲ? ನೋಡು, ನಮ್ಮವ್ವ ಬಂದು ನನ್ನ ಮಗಳನ್ನ ನೋಡಿದ್ಲು, ಏನೋ ಜಗಳಿರಲಿ ಜೂಟಿರಲಿ, ನಮ್ಮವ್ವ ಬಂದು ಹೋದ್ಲು ಅನ್ನೋದು ಒಂದು ಖುಷಿ ಆಕಿಗೂ, ಹೌದಿಲ್ಲ? ಅದು ಕರೆ ಅನ್ನ ಅಷ್ಟವ. ಸರಿ ತೋತಿ, ಇವತ್ತು ಸಂಜೆಗೆ ತರ್ತಾರಂತ ತಂದ್ಬಿಟ್ಲೆ ನಾಳೆ ಪಟ ಪಟ ಕರ್ಚಿಕಾಯಿ ಮಾಡಿಟ್ಟು ಆ ಪರಕ್ಕರಿಗೆ ಒಟ್ಟು ಬರಕ್ಕೆ ಹೇಳತ್ತಿ. ಒಬ್ಬಕ್ಕೆ ಎಟ್ಟಂತ ಮಾಡೋದು, ಪರಕ್ಕರಿಗೆ ಗಿರ್ಜಕ್ಕರಿಗೆ ಇಬ್ಬರಿಗೂ ಹೇಳು, ಹಿಂಗೆ ಅಡಿ ಕಟ್ಕೊಂಡು ಹೊಂಟೇನಿ ಅಂತ ಹೇಳಿದೆ ಅಂದ್ರೆ ಅವ್ರು ಬರ್ತಾರೆ. ಈ ಕುಬ್ಸಕ್ಕದು ನಾವೇನು ಅಡಿ ಕಟ್ಕೊಂಡು ಹೋಗೋದಿಲ್ಲ, ಇದಕ್ಕಲ್ಲ ಒಮ್ಮೆ ಅದಕ್ಕೆ ಕರ್ಚಿಕಾಯಿ, ಆಮ್ಯಾಗ ನಾಳೆ ಸುರಕ್ಕಿ ಹೋಳಿಗೆ ಸಾಕಷ್ಟೇ. ಎರಡು ಮಾಡ್ಕೊಂಡು ಅಷ್ಟು ಅಡಿಗೆ ಗಿಡಿಗೆ ಎಲ್ಲ ಮಾಡ್ಕೊಂಡು ಹೋಗಿ ಕೊಟ್ಟು ನೋಡಿ ಮಾತಾಡಿಸಿ ಬಂದ್ರೆ ಆತವ. ನಾ ಹೋಗಿ ಗಿರ್ಜಿನ ಪರಕ್ಕಿಗೆ ಕರೆದು ಬರ್ತೀನಿ. ಏನು ನೀ ಯಾವುದಕ್ಕೂ ಮನ್ಯಾಗೇನು ಕೊಬ್ಬರಿ ಇದ್ರೆ ಒಟ್ಟು ತೂರ್ದಿಡು. ಮತ್ತೆ ಕಾಡು ಕುದುರೆ ಓಡಿ ಬಂದಿತ್ತ ಇಲ್ಲೋಡ, ಹೊಟ್ಟಿಲದಿ ಜಿಗಿದಾಡೋದು, ಹಾರಾಡೋದು, ಕತ್ತೀರಾಗ ತೆಗೆದು ಕಿರ್ಚಾಡೋದು ಕಡಿಮೆ ಮಾಡಿದನ್ ಮಂಗಳಿ. ಅತ್ತಿ ನೀನಂತ ನಂಗೆ ಬೈಯೋದ್ರಾಗ ಇರ್ತೀನಿ ನೋಡತ್ತ, ಯಾವಾಗ ನೋಡಿದ್ರು ಏನು ಹೇಳಿ ಪಟ್ಟ ನಂಗೆ ಹೇಳಕ್ಕೆ ಏನೈತಿ. ಅದು ಏನಂತಂದ್ರೆ ಮಂಗಳ, ನಿಮ್ಮ ಅಮ್ಮಾರು ಬರ್ತಾರ ಅಂತಂದೆಲ್ಲ, ಯಾವಾಗ ಬರ್ತಾರ? ನಾಳೆ ಬಿಟ್ಟು ನಾಡ್ದೆ. ಅವರಿಗೆ ನಾಳೆ ಬಂದು ಹೋಗ್ಬಿಡನ್ನ. ಏನು ಯಾಕ? ಯಾವಾಗ ನೋಡೇನೆ ನಮ್ಮ ಅಮ್ಮನ್ನ ಅಂತೇಳಿ ಅನ್ಸಾಕತ್ತನತ್ತಿ ನಿಂಗೆ. ಏನೇನು ಮುಂಡಾ ಮೋಸ್ತು, ಅವ್ರನ್ನ ಯಾವಾಗ ನೋಡೇನೆ ಅಂತ ನನಗ್ಯಾಕೆ ಅನ್ನಿಸ್ಬೇಕು? ಹಂಗಿಲ್ಲ, ಅದು ನಾಳೆ ಬಿಟ್ಟು ನಾಡ್ದೆ ಇವ್ರು ಬರ್ತಾರಂತೆ. ಯಾರು? ಯಶೋದಾರ ಅವ್ವ ಮತ್ತು ಆಕಿ ಬರ್ತಾರಂತೆ. ಅಡಿಗೆ ಕಟ್ಕೊಂಡು ನೋಡಾಕ ಮಾತಾಡ್ಸಕ್ಕ. ಅವ್ರು ಬಂದೊತ್ನಾಗ ಇವ್ರು ಬಂದು ಕುಂತ್ರೆ ಹೆಂಗೆ ಅಂತ ಅಷ್ಟೇ, ಮತ್ತೇನಿಲ್ಲ. ಅದಕ್ಕೆ ಮತ್ತು ಆಮೇಲೆ ಇವು ಹಿಂಗೇನು ಹಿಂಗದಾವಲ್ಲ ಅನ್ನಂಗೆ ಆಗಬಾರ್ದಲ್ಲ, ಅದ್ರ ಸಂಬಂಧ ಮೊದ್ಲ ನಿಮ್ಮಮ್ಮ ಬರೋದು ಆ ಆಕಾರದಾಗ ಬಂದಿರ್ತಾಳ. ನಾವೆಲ್ಲ ದೊಡ್ಡ ಮನುಷ್ಯರು, ಏನು ನಮ್ಗೆ ಒಂಥರ ಅವಮಾನ ಆದಂಗೆ ಆಕತಿ. ಅದ್ರ ಸಂಬಂಧ ಅತ್ತಿ ಬೆಂಕ್ ಪಿತ್, ನಿಮ್ಮ ದೊಡ್ಡತನಕ್ಕೂ ಅವ್ರ ದೊಡ್ಡತನಕ್ಕೂ ಅಲ್ಲತ್ತಿ. ಹೆಂಗೆ ಮಾತಾಡ್ತೀಯತ್ತಿ ನೀನು? ಅವ್ರು ಬರ್ತಾರಂತೇಳಿ ನಾನು ಇವ್ರಿಗೆ ಮುಂಚೆ ಬಂದೋಗ್ರಿ ನಿಮ್ಮ ಅಕ್ಕ ಅವ್ರು ನೋಡೋಕ್ಕಾಗಲ್ಲ ಅಂತ ಅನ್ನಕತ್ತೇನತ್ತಿ. ಅತ್ತಿ ನೀನು ಮಾತಾಡೋದು ತಪ್ಪತ್ತಿ ಇದು. ಹೌದು, ನಮ್ಮಮ್ಮಗೆ ಏನಾಗಿತ್ತತ್ತಿ, ನೀವು ದೊಡ್ಡ ಮನುಷ್ಯರಾದ್ರೆ ನಿಮಗಿದ್ದಿತ್ತು, ಅದಕ್ಕೆ ನಾನು ಯಾಕೆ ನಮ್ಮಮ್ಮಗೆ ಮುಂಚೆ ಬಂದೋಗು ಅಂತಂದ್ಲಿ. ಇದು ತಪ್ಪತ್ತಿ, ನಾ ಅನ್ನಂಗಿಲ್ಲಪ್ಪ. ಅಯ್ಯೋ ಬಂದು ಹೋಗನ್ನ, ಅದ್ರಾಗ ಏನೈತಿ? ಅಯ್ಯೋ ಕತಿಯ ನಿಂದೊಂದು ಕತಿಯ ತಗ, ಬಂದು ಹೋಗು ಅಂತಂದ್ರೆ ಏನು ದೊಡ್ಡ ಅವಮಾನನ ಅದು? ಹೌದತ್ತಿ, ಮತ್ತೆ ಅವಮಾನನೇ. ಬಂದು ಹೋಗು ಅಂತಂದ್ರೆ ಏನದ ಅರ್ಥ? ಅವ್ರು ಯಾವಾಗ ಬರ್ಬೇಕು ಅನ್ಕೊಂಡಾರ ಅವಾಗೇ ಬರಲಿ. ಯಾಕೆ ಹಂಗಿದ್ದಾರೆ ನೀವು ನಿಮ್ಮ ಬೀಗರಿಗೆ ಹೇಳ್ಬೇಕು, ಹೊಸ ಸಸಿ ಮನೆಯವರಿಗೆ ನಾಡ್ದು ಬರಬೇಡ್ರಿ, ಅಚ್ಚಿ ನಾಡ್ದು ಬರ್ರಿ, ಇಲ್ಲಾಂದ್ರೆ ನಾಳೆ ಬಂದು ಹೋಗ್ಬಿಡ್ರಿ ಅಂತ ಹೇಳ್ಬೇಕು. ಅವ್ರಿಗೆ ಮಾತ್ರ ಹೇಳಂಗಿಲ್ಲ ಅಲ್ಲ, ಇಲ್ಲಿ ಇವರು ಸಸ್ತಕ್ ಬಿಟ್ಟು ಬಿದ್ದಾರಲ್ಲ ಇವ್ರಿಗೆ ಹೇಳೋದು ಬಾಯಿಗೆ ಬಂದಂಗ. ಅಲ್ಲ ಮಂಗಳಿ, ಈ ಮನೆಗೆ ಯಜಮಾನಿ ನೀನ? ಅತ್ತಿ ನೀ ಅನ್ಕೊಂಡಿ ನೀ ಅಂತೇಳಿ, ನಾ ಅನ್ಕೊಂಡೇನಿ ನಾ ಅಂತೇಳಿ, ಇಬ್ರದಾಗ ಯಾರು ಅಂತೇಳಿ ಏನೋ ಗೊತ್ತಾಗೋಲ್ತು. ಯಾಕಂದ್ರ ನೀನು ಈ ಮನೆ ಸಸಿ, ನಾನು ಈ ಮನೆ ಸಸಿ. ಇಲ್ಲೋಡ, ಇದು ನಮ್ಮ ಅಪ್ಪ ಕಟ್ಸಿದ ಮನೆ, ಇದು ನಮ್ಮ ಅಜ್ಜ ಕೊಟ್ಟ ಮನೆ, ನಮ್ಮ ಅಪ್ಪಗೂ ಸಂಬಂಧ ಐತಿ. ನನಗಾದ್ರೆ ಹಿಂಗೆ ಮಾತಾಡ್ತೀಯಲ್ಲ ಅತ್ತಿ, ಹಂಗಾರೆ ನಿನ್ನ ಮನ್ಯಾಗ ನಿಮ್ಮ ಅಪ್ಪ ಕೊಟ್ಟಿದ ಮನೆ ನೀನೇ ಇರು, ನಾನು ಯಾಕಿರ್ಲಿ? ಹೌದಿಲ್ಲ? ಈ ಮನೆ ಯಜಮಾನಿ ನೀನಾದ್ರ ಹಂಗ ನೀನ ಕಸ ಹೊಡ್ಕೊ, ನೀನ ಕಲ್ವರ್ಸ್ಕೊ, ನಾ ಯಾಕೆ ಒರೆಸ್ಲೆ? ಈ ಮನೆ ನಿಂದಲ್ಲ. ನೀವು ಅತ್ತಿಗಳು ಸ್ವಸ್ತ್ಯಾರ ಮಂದಿ ಇಂತದ ಮಾಡ್ರಿ ನೀವು. ಬರೇ ನನ್ನ ಮನೆ ನನ್ನ ಇಷ್ಟ, ನಾನು ಸೊಸೆಯಾಗಿ ಬಂದಿದ್ದ ಅನ್ನೋದು ಮರ್ತು ನನ್ನ ಮನೆ ನನ್ನ ಇಷ್ಟ, ನಂದ ಆಡಳಿತ, ನಾ ಹೇಳಿದ್ದ ಆಗ್ಬೇಕು, ನಂದ ಜಂಬೂ ಸವಾರಿ ಹೊಂಡ್ಬೇಕು ಅಂತೇಳಿ ಬರೀ ನಿಂತು ಹೇಳಕತ್ರ ನಾವೇನು ಮಾಡೋಣ? ಯವ್ವ ದೇವ್ರಿ, ಏನೋ ಬಿಡಾಡೇದಿ ಬಿಡ ನೀನು. ನನಗೆ ಅದೆಲ್ಲ ಗೊತ್ತಿಲ್ಲ. ನಮ್ಮ ಅಮ್ಮಾರು ಯಾವತ್ತು ಬರ್ತಾರ ಅವ್ರು ಅವತ್ತ ಬರಲಿ. ನೀ ಬೇಕಾದ್ರೆ ನೀನು ಹೊಸ ಬೀಗ್ರಿಗೆ ಹೇಳತ್ತಿ, ಏನು ನಾಳೆ ಬಂದೋಗ್ರಿ, ಇಲ್ಲ ನಾಡಿದ್ದು ಅಚ್ಚಿ ನಾಡ್ದು ಬಂದೋಗ್ರಿ ಅಂತೇಳಿ. ಎದಕ್ಕೆ ಬರತ್ತಾರ ಹೌದವ್ರು? ಇನ್ನೆದಕ್ಕೆ ಬರತ್ತಾರ? ನಿನ್ನ ನೋಡಕ್ ಬರತ್ತಾರ ಅಡಿಗೆ ಕಟ್ಕೊಂಡು. ಅತ್ತಿ ನಾನು ನೋಡಕ್ ಬರತ್ತಾರದಿಲ್ಲ, ಹಂಗಾರ ನನಗೆ ಯಾವಾಗ ಬೇಕು ಅವಾಗ ಬಾ ಅನ್ನೋರಿಗೆ.
ಅತ್ತಿ ಇನ್ನೊಂದು ವಿಚಾರ ಅದೇನು ಗೊತ್ತನ ನಾಳೆ ಬಂದೋಗನ್ನತ್ತಿ ಯಾಕಂದ್ರ ಮತ್ತು ನಮ್ಮ ಅಮ್ಮನು ಏನೇನೋ ಅಡುಗೆ ಮಾಡ್ಕೊಂಬಂದಿರ್ತಾಳ ಮಸ್ತ್ ಮಸ್ತ್ ಮಜ್ಗೂಟ ನಂಗೆ ಅದನ್ನು ತಿನ್ಬೇಕು ಅನಿಸ್ತಿರ್ತೈತೆ ಇವರು ಏನೇನಾರ ಎಮ್ಮೆ ಕಟ್ಕೊಂಬಂದ್ರಂದ್ರೆ ನಂಗೆ ಆಮೇಲೆ ಇದನ್ನು ತಿನ್ಬೇಕು ಅನಿಸ್ತೈತಿ ಅದಕ್ಕೆ ಎರಡು ನಿಧಾನವಾಗಿ ಸಮಾಧಾನವಾಗಿ ಹೊಟ್ಟೆ ತುಂಬ ತಿನ್ಬೋದಲ್ಲ ಇವ್ರು ಇವತ್ತು ಬಂದೋಗ್ಬಿಡ್ಲಿ ನಾಳೆ ಹೊಟ್ಟೆ ತುಂಬ ನಾಡ್ದ ಮಟ್ಟ ತಿನ್ಬೋದು ಅಚ್ಚಿ ನಾಡ್ದು ಅವ್ರು ಬರಲಿ ಆಮೇಲೆ ಅಚ್ಚಿ ನಾಡ್ದು ಮಟ್ಟ ತಿನ್ಬೋದು ಏನಂತಿ ಅತ್ತಿ ಲೇ ಮಂಗಳ ನಿನ್ನ ಹೊಟ್ಯಾಗ ಬಕಾಸೂರನ ಹುಟ್ಟಾಕತ್ತಿರೋದು ಅತ್ತಿ ನಿನ್ನ ಹೊತ್ತತ್ತೆ ಅಂತ ನನಗೆ ಅನಿಸ್ತತಿ ಯಾಕ ನನ್ನ ಅಲ್ಲ ಬೆಂಡ್ಲಿ ನಮ್ಮವ್ವ ಹೇಳಿದ್ಲ ನೀ ಏನೋ ಮಾಮಗಳನ್ನ ಹೊಟ್ಟೆಲಿದ್ದಾಗ ಜಗ್ಗು ತಿಂತಿದ್ದೆ ಅಂತ ಅದು ಬೇಕು ಇದು ಬೇಕು ಅಂತ ಕೇಳಿ ಮಾಡಿಸ್ಕೊಂತಿದ್ದೆ ಅಂತ ನಮ್ಮವ್ಗೆ 5 ನಿಮಿಷ ಕುಂದ್ರಕ್ಕೆ ಬಿಡ್ತಿದ್ದಿಲ್ಲ ಅಂತ ನಿಂದ್ರಕ್ಕೆ ಬಿಡ್ತಿದ್ದಿಲ್ಲ ಅಂತ ಅದು ಬೇಕು ಇದು ಬೇಕಂತ ಕೇಳ್ತಿದ್ದೆ ಅಂತ ಏನು ನಿಮ್ಮವ್ವ ಏನು ಮಾಡಿಕೊಟ್ಟಿಲ್ಲ ತಗ ನನಗೆ ನಮ್ಮವ್ವ ಮಾಡಿಕೊಡ್ತಿದ್ಲು ಗೊತ್ತಾನ ನಾನು ನಿಮ್ಮವ್ಗೆ ಅದು ಬೇಕು ಇದು ಬೇಕು ಏನು ಕೇಳತ್ತಿದ್ದಿಲ್ಲ ಓಹೋ ಯಾಕೆ ಕೇಳಲಿ ಯಾಕೆ ನಮ್ಮವ್ವ ಇದ್ದಿದ್ದಿಲ್ಲ ನನಗೆ ಏನು ಬೇಕು ಎಲ್ಲ ಮಾಡಿಕೊಡ್ತಿದ್ಲು ಇಷ್ಟಕ್ಕೂ ನಿಮ್ಮವ್ವ ಭಾಳ ಸಣ್ಣ ವಯಸ್ಸಿನಾಗ ಮದುವೆಯಾಗಿ ಬಂದಕ್ಕೆ ಏನು ಒಂದು ಅಡಿಗೆ ಬರ್ತಿದ್ದಿಲ್ಲ ಆಂಬ್ಲಿ ಬರ್ತಿದ್ದಿಲ್ಲ ಒಂದು ಏನೂ ಬರ್ತಿದ್ದಿಲ್ಲ ಗೊತ್ತನ ನೀನು ಏನಂಗ ನಿಮ್ಮವನ ಕಡೆನ ಮಾಡಿಸ್ಕೊಂತೇನೆ ಅಂತ ತಿಳ್ಕೊಂಡಿದ್ದೆ ನೀನು ಏನು ಮಾಡಕ್ಕೆ ಬರ್ತಿದ್ದಿಲ್ಲ ವಾ ಅಡ್ತಿ ಹೊಟ್ಟಿಗುರ್ರ ಅನ್ನಕತ್ತೈತೆ ಲೇ ಬೆಳಗ್ಗೆರ ಅಷ್ಟಕೊಂಡು ತಿಂದಿಲ್ಲಲೇ ಹೋಗ್ಲಿ ಬಿಡ ಅತ್ತಿ ನಂಗೆ ಯಾಕೆ ಇದು ಏನದ ಪಿಕ್ಚರ್ ನೋಡ್ಬೇಕು ಅನ್ಸಾಕತ್ತೈತಿ ಮಾರ್ಕೆಟಿಗೆ ಹೋಗ್ಬೇಕು ಅನ್ಸಾಕತ್ತೈತಿ ಏನಾರ ತಗೊಂಬರ್ಬೇಕು ಹೊಸ ಏನಾರ ಒಟ್ಟು ಅಡ್ಡಾಡ್ಬೇಕು ಅನ್ಸಾಕತ್ತೈತಿ ಅದೆಲ್ಲ ಮಾಡ್ಬೇಕಂದ್ರೆ ನಿಮ್ಮ ಅಪ್ಪನ ಮನೆಗೆ ಹೋಗು ನಿಮ್ಮ ಅಪ್ಪಗೆ ಹೇಳು ಕಾರ್ನಾಗ ಕರ್ಕೊಂಡು ಅಡ್ಡಾಡಕ್ಕೆ ನೀನು ನನ್ನ ಮನ್ಯಾಗ ಅದನ್ನೆಲ್ಲ ಅಂದ್ರೆ ಆಗೋದಿಲ್ಲ ಕೆಲ್ಸಕ್ಕೆ ಹೋಗ್ಬೇಕವ ನನ್ನ ಮಗ ಎಲ್ಲ ಬಿಟ್ಕೊಟ್ಟು ನೀನು ಅಡ್ಡಾಡ್ಸ್ಕೊಂತ ಕುಂದ್ರಾಕತ್ತೆ ಅಂತ ಮಾಡಿ ಏನ ನೋಡು ನನಗಾದ್ರೆ ಹೆಂಗೆ ಮಾತಾಡ್ತಿ ಅತ್ತಿ ನೀನು ಮತ್ತಿನ್ನೇನು ಹೇಳೋದು ಹೋಗಲೆ ಎಲ್ಲದಕ್ಕೂ ಕೊಡ್ಡಿ ಕುಂಟಿ ಹಚ್ಕೊಂಡು ನಡಿ ಸಾರಿ ಬೇದ ಹೋಗದಾಕ ನಡಿ ಅರ್ಬಿನ ಅಯ್ಯಪ್ಪ ಯಾಕೆ ವಾಂತಿ ಬರಕತ್ತೈತಿ ನನ್ನ ಕೈಲಿ ಅರ್ಬಿಗಕ್ಕಾಗಲ್ಲಪ್ಪ ನನ್ನ ಕೈಲಿ ಅರ್ಬಿಗಕ್ಕಾಗಲ್ಲ ನನಗೆ ಬಾಂಡೆ ತಿಕ್ಕಕ್ಕಾಗಲ್ಲ ಬಾಂಡೆದಾಗ ಮುಸ್ರಿ ವಾಸನೆ ಬಂದ್ರೆ ಸಾಕು ಉಬ್ಳಿಗೆ ಬಂದಂಗೆ ಹಾಕತೈತೆ ಅತ್ತಿ ಅದಕ್ಕೆ ಸಮಾಧಾನ ಆಗ್ವಲ್ತು ನಂಗೆ ಆಮೇಲೆ ಇದು ಏನದು ಅರ್ಬಿನ ಹೋಗ್ಯಾಕಾಗಲ್ಲತ್ತಿ ಭಾಳ ವಾಂತಿ ಬಂದಂಗೆ ಆಕತಿ ಅತ್ತಿ ಆಮ್ಯಾಗ ನಂಗೆ ಕಸ ಹೊಡ್ಯಾಕ ಧೂಳು ಹಾರ್ತತಲ್ಲ ಅದೆಂಥದ ಇನ್ಸ್ಪೆಕ್ಷನ್ ಆಕೈತಂತೆ ಇನ್ಸ್ಪೆನ್ಷಲ್ ಆತಂದ್ರೆ ಅದು ಭಾರಿ ಡೇಂಜರ್ ಅಂತೆ ಗೊತ್ತೇನೋ ಡಾಕ್ಟ್ರ್ ಹೇಳಾರಿ ತನ್ನ ಕಡ್ಡಿ ತೆಗೆದು ಇತ್ತಾಗ ಇಡಬೇಡ ಅಂತೇಳಿ ಆಮ್ಯಾಗ ಅದೇನದು ನೆಲ ಒರೆಸಿದ್ರೆ ಬಗ್ಗಿ ಎದ್ದು ಮಾಡಿ ತ್ರಾಸ ಆಕತ್ರಿ ಅಂತ ಹೇಳಾರ ಒಟ್ಟ ಉಣ್ಣದ ಮಲ್ಗೋದು ಹೇಳೋದು ಇಷ್ಟೇ ಮಾಡ್ಬೇಕಂತ ಮಾಡಿಬಿಟ್ಟೆ ಅಲ್ಲ ಹೋಗತ್ತಿ ಉಂಡಿನ ಬರಂಗಿಲ್ಲ ಮತ್ತೆ ಅದನ್ನು ಹೊಟ್ಟೆಗೆ ಇಟ್ಕೊಂಡು ಇರಕತ್ತನ ಮೊದ್ಲ ಹೊಟ್ಟೆ ಪಾಪು ಐತಂತ ಇಷ್ಟು ದೊಡ್ಡದಕ್ಕತಿ ಜೊತೆಗೆ ಅದನ್ನು ಇಟ್ಕೊಳಕತ್ತಿ ಲೇ 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 ಹಡಿಬಿಟ್ಟಿ ನೀನು ಏನು ಮಾಡ್ಲಿ ಅಂತ ನನಗೆ ತಿಳಿಲಾರ್ದಂಗೆ ಆಗೈತೆ ಏನು ಮಾಡೋದು ಎಷ್ಟು ಮಾಡ್ತೀಯ ಅದು ಏನು ಮಾಡ್ತೀಯ ಮಾಡಿ ನೀನು ಬೇಜಾರಾಗ್ಬೇಡತ್ತಿ 4 ಪಾಂಡೆ ತಿಕ್ ಬಿಡತ್ತಿ ಹ್ಞೂನವ ತಿಕ್ತೇನೆ ಮತ್ತೆ ಸೊಸೆಯಾಗಿ ಬಂದಿಯಲ್ಲ ಮತ್ತೆ ತಿಕ್ಲಾರ್ದು ಇನ್ನೇನು ಮಾಡ್ಬೇಕು ತಿಕ್ತೇನೆ ನನ್ನ ಮುದ್ದಿನ ಬಂಗಾರ ಗಿಟ್ಟಿ ಅತ್ತಿ ನನ್ನ ಬೆಳ್ಳಿ ಅಂಗಡಿ ನನ್ನ ಬಂಗಾರ ಗಿಂಡಿ ನಿನ್ನ ನನ್ನ ಮನೆ ಸೊಸಿ ಮಾಡ್ಕೊಂಡಲ್ಲ ನಾನು ಕೆರವು ತಗೊಂಡು ನಾ ಹೊಡ್ಕೋಬೇಕು ಬಾಂಡೆ ತಿಕ್ಕಿ ಅರ್ಬಿ ಹೋಗೋದಿಂದ ಹೊಡ್ಕೊ ಎದಕ್ಕೆ ಅವಾಗ ಮಾಡತ್ತಿ ಏನು ಅಡಿಗೆ ಬೇರೆ ಮಾಡ್ಕೊಳಕತ್ತಿ ಅಂತಲ್ಲ ನೀ ನಕ್ಕೊಂತ ಕೇಳ್ತೀಯಲ್ಲ ರೂಪಾ ಇಲ್ಲ ಅತ್ತಿಯಮ್ಮ ನಕ್ಕೊಂತ ಕೇಳಿಲ್ಲ ಯಾಕೆ ಬೇರೆ ಅಡಿಗೆ ಮಾಡಾಕತ್ತಿ ಅಂತ ಕೇಳಾತಿದ್ದೆ ಮುಕ್ಕಳರ ಖಾರ ಹಾಕ್ತಾಳ ಆಮೇಲೆ ಅತ್ತೆಂದ ಗೌರವ ಇಲ್ಲ ಮಾವನ ಮರ್ಯಾದಿಲ್ಲ ಅದಕ್ಕೆ ನಾವು ಅಲ್ವಿ ಬೇಕಂತ ನಮ್ಮ ಅಡಿಗೆಯಾಗ ಎಣ್ಣಿರಂಗಿಲ್ಲ ಉಪ್ಪಿರಂಗಿಲ್ಲ ನೆಟ್ಟಗ ಗೊತ್ತನ ತಮ್ಮ ಅಡಿಗೆಗಾದ್ರೆ ಎಲ್ಲ ಹಾಕಿ ಮಾಡ್ತಾಳ ಅಯ್ಯೋ ದೇವ್ರಿ ನಿಮಗೆ ಬೇರೆ ನನಗೆ ಬೇರೆ ಮಾಡ್ಕೊತೇನೇನ್ರಿ ಎತ್ತೀರ್ನ ಹಂಗಾರ ಯವ್ವ ನೋಡುವ ರೂಪಾ ನೋಡು ನೀನ ನೋಡು ದೇವ್ರ ಸಾಕ್ಷಿಯಾಗಿ ನಾ ಹೇಳ್ತೀನಿ ನಾ ಯಾವತ್ತು ಹಂಗ ನನಗೆ ಬೇರೆ ಅವ್ರಿಗೆ ಬೇರೆ ಅಂತೇಳಿ ಅಂದೇ ಇಲ್ಲ ಮಾಡೇ ಇಲ್ಲ ನೋಡು ಅವ ಏನವ ನೀನು ಅತ್ತಿಯರ ಅಂತ ಹೊಲಸ್ ಬಿದ್ದು ನನಗಿಲ್ಲ ಇವತ್ತು ನಿಮ್ಮ ಮಗಳು ಅಷ್ಟು ಆರಾಮಾಗಿ ಅದಾಳಲ್ಲ ಅಲ್ಲೇ ಏನ ಅದಕ್ಕೆ ಕಾರಣ ನಾನು ಅನ್ನೋದು ನೆನಪಿಟ್ಕೋರಿ ನೀವು ಹೌದತ್ತಿಯಮ್ಮ ನಿಜವಾಗ್ಲೂ ನಾನು ಇವತ್ತಷ್ಟು ಆರಾಮಾಗಿ ಅಷ್ಟು ಪ್ರೀತಿ ಗಂಡ ಎಲ್ಲ ರೀತಿ ಒಳಗೂ ನಾನು ಖುಷಿಯಾಗದೀನಿ ಅಂದ್ರೆ ಅದಕ್ಕೆ ಕಾರಣ ನೀವೇ ನಾನು ಇಲ್ಲ ಅಂತ ಹೇಳಲ್ಲಪ್ಪ ಸುಳ್ಳ್ಯಾಕೆ ಹೇಳಿ ನಾನೇನಿದನ್ನ ಹಂಗ್ಸಕ್ ಅಂದೆ ಅಂತ ತಿಳ್ಕೊಬೇಡ ರೂಪಾ ಅಲ್ಲ ಅತ್ತಿಯರು ನನಗೆ ಭಾಳ ಕೆಟ್ಟ ಬುದ್ಧಿ ಐತೆ ಅಂದ್ರಲ್ಲ ಅದಕ್ಕೆ ಹೇಳಾಕತ್ತೇನೆ ನನಗೇನು ಕೆಟ್ಟ ಬುದ್ಧಿ ಇಲ್ಲ ಅಂತೇಳಿ ನೋಡು ನಿನಗೆ ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳು ಹುಟ್ಟಿದ್ರು ಆಕೆ ಅನ್ನೋದು ಬಿಡೋದಿಲ್ಲ ಅಲ್ಲ ಈ ಭಾಡೆ ನಿಮ್ಮ ಅಣ್ಣ ದುಡ್ಕೊಂಬಂದ್ ರೊಕ್ಕನ ಹೆಂಡತಿ ಕೈಯಾಗ ಕೊಡ್ತಾನೆ ಹೆಂಡತಿಲ್ಲ ಅಲ್ಲೇ ರೂಪಾ ನಿನ್ನ ಕೈಯಾಗ ಕೊಡ್ತಾನ ನಿನ್ನ ಗಣ್ಣು ಅಯ್ಯೋ ಅವರು ಕೊಡೋದ ತಟ್ಟಿಗೆ ಹೋಗ್ಲಿ ಇವರು ನಮ್ಮತ್ತಿ ಆಕಿನ ಅಂತಾಳ ಗೊತ್ತನ ನನಗೇನು ಬೇಡವಾ ನನ್ನ ಕೈಯಾಗ ಯಾಕಿದೆಲ್ಲ ನೀವೇ ಇಟ್ಕೋರಿ ಅಂತೇಳಿ ಗೊತ್ತನ ಇನ್ನು ಏನು ಹೇಳ್ಬೇಕವೇ ಇವ ನಾ ಹೇಳ್ತೀನಲ್ಲ ಸುಮ್ಮನೆ ಸಣ್ಣ ವಿಚಾರನ ಭಾಳ ದೊಡ್ಡದು ಮಾಡ್ಕೊಳಕತ್ತೀರಿ ಯಾಕೆ ಆ ಥರ ಬೆಳೆಸ್ಕೊಂಡು ಹೊಂಟೀರಿ
ಸಮಾಧಾನ ಮಾಡ್ಕೋಬೇ, ಸಮಾಧಾನ ಮಾಡ್ಕೊ. ಸಣ್ಣ ಸಣ್ಣ ವಿಚಾರಕ್ಕೂ ಆ ಥರ ಮಾಡಿದ್ರೆ ಅದು ಮನಿ ಅಂತ ಅನಿಸ್ಕೊಂತತೆ. ನಾ ಹೇಳಂಗಾರ ನೀನ ನೋಡೋಣ. ಏನಪ್ಪ ಏನು ನಾನು ಎಲ್ಲ ಹೇಳತ್ತು ಕೇಳತ್ತು, ನೀವು ಮಾಡೋದು ಮಾತ್ರ ಬಿಡಂಗಿಲ್ಲ. ನಮ್ಮ ಅತ್ತಿನ ನನಗೆ ಮನಿ ಜವಾಬ್ದಾರಿ ಬೇಡ, ನೀನೇ ಎಲ್ಲ ಮಾಡ್ಕೊ ಅಂತಾಳೆ. ನಾನೇ ಈಗಾಗಲೇ ಬಂದು ಸ್ವಲ್ಪ ದಿನಕ್ಕೆ ಈಗ ಅದೆಲ್ಲ ಬೇಡ ಅತ್ತಿಯಾರ ಅಂತಂದಿದ್ದಕ್ಕೆ ಸುಮ್ಮನೆ ಯಾರು ಗೊತ್ತನ. ನೀನು ಹಂಗೆ ಅಂದ್ಬಿಡು. ಅಲ್ಲ ಇಷ್ಟಕ್ಕೂ ಏನಾಗದೈತೆ? ಅಣ್ಣ ಯಾರ ಕೈಯಾಗ ಕೊಟ್ರೆ ಏನೈತಿ? ಅದನ್ನ ಹೇಳು. ಅದನ್ನ ಹೇಳಿ ನೀನು. ಅಲ್ಲ ತಡಿ, ಗಿರಣಿಗೆ ಹೋಗೋದು ನಾನು, ಮನಿಗೆ ಸಂತಿ ಸಾಮಾನು ತರ್ಸೋದು ನಾನು, ರೊಕ್ಕ ಕೊಡೋದು ನಾನು, ಪ್ರತಿಯೊಂದು ಏನು ಬೇಕು ಏನು ಬೇಡ ದವಾಖಾನಿಯಿಂದ ಹಿಡಿದು ಎಲ್ಲದ್ರದ್ದು ಖರ್ಚು ನೋಡ್ಕೊಳಕ್ಕೆ ನಾನು. ಅಂದಮೇಲೆ ಈ ಥರ ಇರಕ್ಕೆ ಇವ್ರಿಗೆ ಏನವ ರೋಗ? ಮತ್ತು ದುಡ್ಡು ನನ್ನ ಕೈ ಕೊಟ್ರೆ ಏನಾಗದೈತಿ? ನಾನೇ ನನ್ನ ತವ್ರ ಮನೆಗೆ ಯಾಕೆ ಕೊಡ್ತೀನಿ? ಎಲ್ಲ ಇವ್ರದಕ್ಕೆ ಇಡೋದಿಲ್ಲನ? ಮಾತಾಡೋ ಮಾತು ನೋಡು. ಅಯ್ಯ ಕೊಡನ್ನ ಜವಾಬ್ದಾರಿ ನಾನೇ ಮಾಡ್ತೀನಿ. ಯಾಕೆ ನಾ ಮಾಡಲ್ಲನ? ಏನೀಕಿ ಬರೋಕ್ಕಿಂತ ಮುಂಚೆ ನಾ ಏನು ಸಂಸಾರ ನಿಭಾಯಿಸಿಲ್ಲನ? ನನಗೇನು ಗೊತ್ತಿಲ್ಲನ ಬಾಳೆ ಬದುಕು ಮಾಡೋದು? ಈಕಿ ಎಲ್ಲ ಬಿಡಾಡಿ ಈಕಿ ಹೇಳಿಂದ ನನಗೆ ಗೊತ್ತಾಕತ್ತೇನ? ನನಗೇನು ತಿಳಿಯಂಗೇ ಇಲ್ಲ ಪಾಪ. ಈಕಿನ ತಿಳುವಳಕ್ಕೆ ಅಸ್ತಿ. ಈಗೇನು ಹಿಂಗೆ ಜಗಳ ಮಾಡ್ಕೊತ ನಿಂತು ಬಿಡ್ತೀರಾ ಹೆಂಗೆ? ಚಂದಾಗಿ ಈ ಹೊಂದ್ಕೊಂಡು ಹೋಗ್ತೀರಿ ಹಂಗಾರೆ? 4 ಮಂದಿ ನಗು ಹಂಗೆ ಒಟ್ಟಿಂತದೆ ಏನಾರು ಮಾಡ್ಕೊಂಡಿರೋದಲ್ಲ ಬೇವ. ಈಗ ಏನವ ಹೆಂಗೆ ಹೇಳದ ಏನ ನಿನಗೆ? ನಾನಾ ಜಗಳ ತೆಗಿಯಕತ್ತೇನೆ ಪಾಪ. ನೀ ಸುಮ್ಮನೆ ಇದ್ಬಿಡು ರೂಪ. ನಿನಗೆ ಯಾರು ಫೋನ್ ಹಚ್ಚಿ ಹೇಳಿದ್ದು? ಈಕಿನಾನ ಏನು ನಿಮ್ಮ ಅಣ್ಣನ? ನಾನೇ ಹೇಳಿದ್ದತ್ತಿಯಾರ ನಿಮ್ಮವು ಹಿಂಗೆ ಮಾಡಕತ್ತಾರ ಅಂತ ಹೇಳಿದ್ದು. ಅದ ನಾ ಹೇಳಕತ್ತೇನೆ ಕೇಳ್ರಿ ಅತ್ತೀರ. ಅದು ಇವತ್ತೇ ಎಲ್ಲ ಡಿಸೈಡ್ ಆಗಿಬಿಡ್ಲಿ. ಇನ್ನು ಮುಂದೆ ನಿಮ್ಮ ಅಡಿಗೆ ನೀವು ಮಾಡ್ಕೊಳಕತ್ತೀರ, ನಿಮ್ಮದೆಲ್ಲ ನೀವೇ ಮಾಡ್ಕೊಳಕತ್ತೀರ. ಇನ್ಮೇಲೆ ಪ್ರತಿಯೊಂದು ನೀವೇ ಮಾಡ್ಕೋಬೇಕು. ಕೈ ಕಾಲು ಸೋತ್ ಕಾಲಕ್ಕೂ ನನ್ನ ಕೇಳಂಗಿಲ್ಲ. ಅವಾಗೂ ನೀವೇ ನಿಮ್ಮದೇ ನೀವು ಮಾಡ್ಕೋಬೇಕು. ಇದಕ್ಕೆ ಒಪ್ಪಿಗೆ ಇದ್ರೆ ಮಾಡ್ಕೊರಿ, ಇಲ್ಲಾಂದ್ರೆ ಬೇಡ. ನೋಡು ನೋಡು, ನಿನಗೆ ಗೊತ್ತಾಗ್ತಿಲ್ಲ ರೂಪಾ, ನಿನಗೆ ಗೊತ್ತಾಗವಲ್ತು. ಆಕಿ ಏನು ಅಕಲ್ ಮಾಡಾಳಂದ್ರೆ, ಹೆಂಗಿದ್ರು ಕಬ್ಬಣಕ್ಕೆ ಆದತಿ ಈಗ ಬಡ್ದ್ಬಿಡೋಣ ಅಂತ. ಈಗ ನಾನು ಅಡಿಗೆ ನಾನು ಮಾಡ್ಕೊತೀನಿ ಅಂತ ಒದರಾತೇನಲ್ಲ, ಅದಕ್ಕೆ ಇದ ಟೈಮ್ನೇ ಈಗ ಬ್ಯಾರು ಮಾಡ್ಕೊಂಬಿಡುನು ಅಂತ. ಹೌದಿಲ್ಲ ತಲೆಯಾಗ? ಕೇಳಾಕಿನ್ನ ಅದಕ್ಕಲ್ಲ ರೂಪ. ಈಗ ನಿಮ್ಮಣ್ಣ 2 ಕಡೆ ಸಂತಿ ಹಾಕಿಸ್ಬೇಕು. ಈಗ ಒಂದು ಕುಕ್ಕರ್ ಹೊಸ ತೊಗೊಂಬಂದಿವಲ್ಲ, ಅದ್ರಾಗ ಅನ್ನ ನಾ ಮಾಡ್ಕೊಂಡಿರ್ತೇನೆ. ಅನ್ನ ಇವರು ಮಾಡ್ಕೊತಾರೆ. ಈಗ ಇವ್ರಿಗೊಂದು ಕುಕ್ಕರ್ ಆಗ್ಬೇಕು, ಸಾರು ನಾ ಮಾಡಿರ್ತೀನಿ, ಇವ್ರಿಗೊಂದು ಡಬರಿ ಆಗ್ಬೇಕು, ನನಗೊಂದು ಡಬರಿ ಆಗ್ಬೇಕು. ಪ್ರತಿಯೊಂದು ಇನ್ಮೇಲೆ ಇವ್ರಿಗೊಂದು ನನಗೊಂದು ಹಿಂಗೆ ಆದರೆ ಹೆಂಗೆ? ಅದನ್ನು ವಿಚಾರ ಮಾಡಕತ್ತಿರೋದು ಈಗ. ಅವ್ವ ಅದಕ್ಕೆ ಹೇಳೋದ್ರಾಗೂ ಅರ್ಥ ಐತಿ. ನಾ ಹೇಳೋದಾದ್ರೆ ಸ್ವಲ್ಪ ಹೊಂದ್ಕೊಂಡು ಹೋದ್ರೆ ಇದು ಯಾವುದೂ ಇರೋದೇ ಇಲ್ಲ ಅಂತ. ನೀ ಹೆಂಗಂತಿ? ಆತು ಹಂಗಾರ ಇನ್ಮೇಲೆ ಪ್ರತಿಯೊಂದು ಅಕ್ಕಿ ಖಾರ ಹಾಕಿ ಮಾಡಬಾರ್ದು. ಅಡಿಗೆ ಸಪ್ಪಗಿರ್ಬೇಕದು ತಿನ್ನಕ್ಕೆ ನನಗೆ. ಅಂದ್ರೆ ನಾನು ಸುಮ್ಮನಕ್ಕನಿ, ಇಲ್ಲಾಂದ್ರೆ ನಾನು ಸುಮ್ಮನಾಗಲ್ಲ ಅಷ್ಟೇ. ಅಂತ ಏನು ಅಳತಿಗೆಟ್ಟು ಸಪ್ಪು ಮಾಡೋಕ್ಕೂ ಆಗಲ್ಲವ, ಅಂತ ಏನು ಅಳತಿಗೆಟ್ಟು ಖಾರ ಮಾಡೋಕ್ಕೂ ಆಗಲ್ಲ. ಏನು ಆಯ್ತು, ಒಂದು ತಕ್ಕ ಮಟ್ಟಿಗೆ ಮಾಡ್ತಾರೆ. ಸುಮ್ಮನೆ ಜಗಳ ಮಾಡ್ಕೊಂಡು ತುಂಟ್ರೆ ಎದಕ್ಕೆ ಬಂತದ? ಹೌದಿಲ್ಲ ಅತ್ತಿಗೆಮ್ಮ? ಏನೋ ನಾನು ಬೇಕಂತ ಹಾಕ್ತೇನೆ ಅನ್ನೋ ಅರ್ಥಕ್ಕೆ ಮಾತಾಡ್ತಾ ಅದಾರ. ಇರ್ಲಿ ಮಾತಾಡ್ಲಿ, ದೇವ್ರ ಪರಮಾತ್ಮ ನೋಡ್ಕೋತಾನ. ಯಾಕೆ ಸುಮ್ಮನೆ ಮನುಷ್ಯರು ನಾವು ಮಾತಾಡಿ ಬಾಯ್ಕಾಟ ಮಾಡ್ಕೋಬೇಕು? ಇರ್ಲಿ ದೇವ್ರು ನೋಡ್ತಾನ. ಹೌದಿಲ್ಲ?